ನಿಮ್ಮ ಗಿಡಗಳ ಎಲೆಗಳ ಮೇಲೆ ಕೀಟಗಳು ಅಂಟಿಕೊಂಡಿವ್ಯಾ? ಅಥವಾ ಹೂದೋಟಕ್ಕೆ ಬಂದ ಕೀಟಗಳ ಕಾಟಕ್ಕೆ ಬೆಸೆತು ದುಬಾರಿ ಕೆಮಿಕಲ್ ಕೀಟನಾಶಕಗಳ ಮೊರೆ ಹೋಗಿದ್ದೀರಾ? ನಿಲ್ಲಿ, ಇನ್ಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅಗತ್ಯವೇ ಇಲ್ಲ. ನಿಮ್ಮ ಅಡುಗೆ ಮನೆಯಲ್ಲಿರುವ ಸಾಮಾನ್ಯ ವಸ್ತುಗಳನ್ನೇ ಬಳಸಿ ಕೇವಲ ನಿಮಿಷಗಳಲ್ಲೇ ಯಾವುದೇ ಹಾನಿಯಾಗದಂತೆ ಕೀಟಗಳನ್ನ ಓಡಿಸುವ ಮ್ಯಾಜಿಕ್ ಟಿಪ್ಸ್ ಇಲ್ಲಿದೆ ನೋಡಿ. ಗಿಡಗಳಿಗೆ ಹೊಸ ಲೈಫ್ ನೀಡುವ ಆ ಅದ್ಭುತ ಮನೆಮದ್ದುಗಳು ಯಾವುವು? ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಡಿಶ್ ವಾಶ್ ಲಿಕ್ವಿಡ್. ಗಿಡಗಳ ಮೇಲೆ ಕಾಣಿಸಿಕೊಳ್ಳುವ ಗಿಡಹೇನು, ವೈಟ್ ಫ್ಲೈ ಹಾಗೂ ಇತರ ಸಣ್ಣ ಕೀಟಗಳನ್ನ ನಿಯಂತ್ರಿಸಲು ಮೈಲ್ಡ್ ಡಿಶ್ ವಾಶ್ ಲಿಕ್ವಿಡ್ ಸಾಕು. 1 ಲೀಟರ್ ನೀರಿಗೆ ಕೇವಲ 1 ಚಮಚ ಮೈಲ್ಡ್ ಡಿಶ್ ವಾಶ್ ಲಿಕ್ವಿಡ್ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ನಂತರ ಸ್ಪ್ರೇ ಬಾಟಲಿಯಲ್ಲಿ ತುಂಬಿ ಎಲೆಗಳ ಮೇಲೂ, ವಿಶೇಷವಾಗಿ ಎಲೆಗಳ ಕೆಳಭಾಗದಲ್ಲೂ ಸಿಂಪಡಿಸಿ. ಇದು ಕೀಟಗಳ ಹೊರಪದರವನ್ನ ದುರ್ಬಲಗೊಳಿಸಿ ಅವುಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ದಾಲ್ಚಿನ್ನಿ ಕೇವಲ ಅಡುಗೆಗೆ ಮಾತ್ರವಲ್ಲ, ಗಿಡಗಳಿಗೂ ಒಂದು ಅದ್ಭುತ ಔಷಧಿ. ಮಣ್ಣಿನ ಮೇಲ್ಭಾಗಕ್ಕೆ ಸ್ವಲ್ಪ ದಾಲ್ಚಿನ್ನಿ ಪುಡಿ ಚೆಲ್ಲೋದ್ರಿಂದ ಫಂಗಸ್ ಬೆಳೆಯೋದನ್ನ ತಡಿಬಹುದು. ಇದರ ಜೊತೆಗೆ ತೇವಾಂಶದಿಂದ ಉಂಟಾಗುವ ಕೆಲವು ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ವೆಜಿಟೇಬಲ್ ಆಯಿಲ್ ಸ್ಪ್ರೇ. ಅರ್ಧ ಕಪ್ ಎಣ್ಣೆ ಮತ್ತು 2 ಸ್ಪೂನ್ ಡಿಶ್ ವಾಶ್ ಲಿಕ್ವಿಡ್ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಬಳಸುವಾಗ 1 ಲೀಟರ್ ನೀರಿಗೆ 2 ಚಮಚ ಮಿಶ್ರಣ ಸೇರಿಸಿ ಸ್ಪ್ರೇ ಮಾಡಿ. ಇದು ಮೀಲಿ ಬಗ್ ಅಥವಾ ಥ್ರಿಮ್ಸ್ಗಳ ನಿಯಂತ್ರಣಕ್ಕೆ ಬೆಸ್ಟ್. ಡಯಾಟೋಮ್ಯಾಸಿಯಸ್ ಅರ್ತ್. ಇದೊಂದು ನೈಸರ್ಗಿಕ ಖನಿಜ ಪುಡಿಯಾಗಿದ್ದು ಗಿಡಗಳಿಗೆ ಯಾವುದೇ ಹಾನಿಯಾಗದಂತೆ ಕೀಟಗಳನ್ನ ನಿಯಂತ್ರಿಸುತ್ತೆ. ಇದು ಕೀಟಗಳ ದೇಹದ ತೇವಾಂಶವನ್ನ ಹೀರಿಕೊಳ್ಳುತ್ತೆ, ಅವುಗಳ ಮೇಣದಂತಹ ಹೊರಕವಚವನ್ನ ಸವಿಸುತ್ತೆ, ಜೊತೆಗೆ ಕೀಟಗಳನ್ನ ನಿರ್ಜಲೀಕರಣಗೊಳಿಸಿ ಕೊಲ್ಲುತ್ತೆ. ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿ ಸ್ಪ್ರೇ. 10 ಬೆಳ್ಳುಳ್ಳಿ ಎಸಳು ಮತ್ತು 1 ಚಮಚ ಖಾರದ ಪುಡಿಯನ್ನ 1 ಲೀಟರ್ ನೀರಿನಲ್ಲಿ ನೆನೆಸಿಡಿ. ಬಳಿಕ ಮಿಕ್ಸರ್ನಲ್ಲಿ ರುಬ್ಬಿ 24 ಗಂಟೆಗಳ ಬಳಿಕ ಅದನ್ನ ಸೋಸಿ ಗಿಡಗಳಿಗೆ ಸಿಂಪಡಿಸಿ. ಇದರ ಸ್ಮೆಲ್ ಹೆಚ್ಚು ಸ್ಟ್ರಾಂಗ್ ಆಗಿರೋದ್ರಿಂದ ಕೀಟಗಳು ಗಿಡದ ಹತ್ತಿರವೂ ಸುಳಿಯೋದಿಲ್ಲ. ಟೊಮ್ಯಾಟೊ ಎಲೆಗಳ ಸ್ಪ್ರೇ. ಟೊಮ್ಯಾಟೊ ಎಲೆಗಳಲ್ಲಿ ಟೊಮ್ಯಾಟಿನ್ ಅನ್ನೋ ನೈಸರ್ಗಿಕ ಅಂಶವಿದ್ದು ಹೇನು ಸೇರಿದಂತೆ ಹಲವು ಕೀಟಗಳನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಟೊಮ್ಯಾಟೊ ಎಲೆಗಳನ್ನ ನೀರಿನಲ್ಲಿ 24 ಗಂಟೆಗಳ ಕಾಲ ನೆನೆಸಿ ಶೋಧಿಸಿ ನಂತರ ಗಿಡಗಳಿಗೆ ಸ್ಪ್ರೇ ಮಾಡಿ. ಎಸೆನ್ಷಿಯಲ್ ಆಯಿಲ್ಸ್. ಪೆಪ್ಪರ್ಮೆಂಟ್, ಟೀ ಟ್ರೀ, ಲ್ಯಾವೆಂಡರ್ ಅಥವಾ ಥೈಮ್ ಆಯಿಲ್ ಅನ್ನ 1 ಲೀಟರ್ ನೀರಿಗೆ 1 ಚಮಚ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಗಿಡಗಳಿಗೆ ಸಿಂಪಡಿಸಿ. ಸೊಳ್ಳೆಗಳು, ನೊಣಗಳು, ಎಲೆ ತಿನ್ನುವ ಹುಳುಗಳು, ನುಸಿಗಳನ್ನ ಕೊಲ್ಲಲು ಈ ಔಷಧ ರಾಮಬಾಣ. ಹೈಡ್ರೋಜನ್ ಪೆರಾಕ್ಸೈಡ್. ಬೇರುಗಳಲ್ಲಿ ಫಂಗಸ್ ಇದ್ರೆ 1 ಕಪ್ ನೀರಿಗೆ 5 ಮಿಲಿಲೀಟರ್ ಹೈಡ್ರೋಜನ್ ಪೆರಾಕ್ಸೈಡ್ ಸೇರಿಸಿ ಸಿಂಪಡಿಸಿ. ಇದು ಬೇರಿಗೆ ಹೆಚ್ಚಿನ ಆಮ್ಲಜನಕ ಒದಗಿಸಿ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನ ನಾಶಪಡಿಸುತ್ತೆ. ಯಾವುದೇ ಸ್ಪ್ರೇ ಮಾಡುವ ಮುನ್ನ ಗಿಡದ ಒಂದು ಎಲೆ ಮೇಲೆ ಪರೀಕ್ಷಿಸಿ ನೋಡಿ. ಮಧ್ಯಾಹ್ನದ ಬಿಸಿಲಿನಲ್ಲಿ ಸ್ಪ್ರೇ ಮಾಡಬೇಡಿ. ಬೆಳಗ್ಗೆ ಅಥವಾ ಸಂಜೆ ವೇಳೆ ಮಾತ್ರ ಬಳಸಿ. ವಾರಕ್ಕೆ 1 ಅಥವಾ 2 ಬಾರಿ ಸಿಂಪಡಿಸಿದ್ರೆ ಸಾಕು. ಕಡಿಮೆ ಖರ್ಚಿನಲ್ಲಿ ನಿಮ್ಮ ಗಾರ್ಡನ್ ಕೀಟ ಮುಕ್ತವಾಗಿರ್ಲಿ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಗಾರ್ಡನಿಂಗ್ ಪ್ರಿಯರೊಂದಿಗೆ ಶೇರ್ ಮಾಡಿ. ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.